ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಈ ಒಂದು ಸಂಚಿಕೆಯಲ್ಲಿ ಮಕರ ರಾಶಿಯ ಡಿಸೆಂಬರ್ ತಿಂಗಳಿನ 2025 ಮಾಸ ಭವಿಷ್ಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮಕರ ರಾಶಿಯ ಜನರಿಗೆ ಖಂಡಿತವಾಗ್ಲೂ ವರ್ಷದ ಕೊನೆಯ ಅಂತ್ಯದಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಮಕರ ರಾಶಿಯ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ನೀವು ಕರೆ ಮಾಡಬಹುದು. ವೀಕ್ಷಕರೇ, ಮಕರ ರಾಶಿಯವರು ವರ್ಷದ ಕೊನೆಯ ತಿಂಗಳಿನಲ್ಲಿ ಅಂದುಕೊಂಡಂತೆ ಯಾವುದು ಕೂಡ ಇರೋದಿಲ್ಲ. ನಿಮ್ಮ ರಾಶಿಯ ಮೇಲೂ ಈ ಗ್ರಹಗಳ ಸಂಯೋಜನೆ ಪ್ರತಿಕೂಲ ಪರಿಣಾಮ ಬೀರುವ ಸೂಚನೆಗಳಿವೆ. ಹಠಾತ್ ಖರ್ಚುಗಳು ಮತ್ತು ಆರ್ಥಿಕ ನಷ್ಟದ ಬಗ್ಗೆ ನೀವು ಎಚ್ಚರ ವಹಿಸಬೇಕು. ಕೆಲವೊಂದು ಗ್ರಹಗಳ ಒಂದು ಸ್ಥಾನ ಪಲ್ಲಟನೆ ಬದಲಾವಣೆಗಳಿಂದ ಖಂಡಿತವಾಗ್ಲೂ ಆರ್ಥಿಕದ ಖರ್ಚುಗಳ ಬಗ್ಗೆ ಮಕರ ರಾಶಿಯ ಜನರು ಖಂಡಿತವಾಗ್ಲೂ ಗಮನ ವಹಿಸ್ಕೋಬೇಕಾಗ್ತದೆ. ಮತ್ತು ಕೆಲಸದ ಸಮಯದಲ್ಲಿ ಅನಗತ್ಯ ವಾದಗಳು, ಸಮಸ್ಯೆಗಳು ಎದುರಿಸುವ ಸಾಧ್ಯತೆಗಳು ಉಂಟು. ನಿರುದ್ಯೋಗಿಗಳಿಗೆ ಅಂದುಕೊಂಡಂತ ಹುದ್ದೆಗಳು ಸಿಗುವಂಥದ್ದು ಬಹಳ ಕಷ್ಟ. ಮತ್ತು ಜಾಬ್ ಯಾರೆಲ್ಲ ಹುಡುಕ್ತಾ ಇದ್ದೀರಿ ಮಕರ ರಾಶಿಯವರು, ಈ ತಿಂಗಳು ಒಂದು ಸ್ವಲ್ಪ ಕಷ್ಟಕರವಾದಂತಹ ಒಂದು ಸಮಯ. ಯಾತಕ್ಕೋಸ್ಕರ ಅಂದ್ರೆ ಹೊಸ ಒಂದು ಉದ್ಯೋಗ ಹುಡುಕೋದಕ್ಕೆ ಈ ಒಂದು ಸಮಯ ಸ್ವಲ್ಪ ಕಷ್ಟಕರವಾದಂತಹ ಒಂದು ಅಂತ ಹೇಳ್ಬೋದು. ಮತ್ತು ಏಕಾಂಗಿಯಾಗಿರುವ ಪ್ರೀತಿಯಲ್ಲಿ ಮೋಸ ಹೋಗಬಹುದು, ಜಾಗ್ರತೆ. ಮತ್ತು ಯಾವುದಾದ್ರೂ ಒಂದು ಪ್ರೀತಿ ಪ್ರೇಮ ವಿಚಾರದಲ್ಲಿ ಕೂಡ ಒಂದು ಸ್ವಲ್ಪ ಮನಸ್ತಾಪಗಳು ಈ ಒಂದು ರಾಶಿಯ ಜನರಿಗೆ ಬಹಳಷ್ಟು ಕಾಡ್ತದೆ. ಸ್ವಲ್ಪ ಮೋಸಗಳು ಎದುರಾಗಬೇಕಾಗ್ತದೆ, ಮೋಸಗಳನ್ನು ನಾವು ಫೇಸ್ ಮಾಡಬೇಕಾಗ್ತದೆ ಈ ಸಮಯದಲ್ಲಿ. ಮುಖ್ಯವಾಗಿ ವರ್ಷದ ಕೊನೆಯ ಹಂತದಲ್ಲಿ ಮೋಸದ ಸಮಸ್ಯೆಗಳಾಗಿರ್ಬೋದು, ಪ್ರೀತಿಯಲ್ಲಿ ಮೋಸ ಆಗಿರ್ಬೋದು, ಅಥವಾ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಜಾಸ್ತಿ ಎದುರಿಸಬೇಕಾಗ್ತದೆ. ಮತ್ತು ಮನೆಯಲ್ಲಿ ಸಣ್ಣ ಸಣ್ಣ ವಿಚಾರದಲ್ಲೂ ಕೂಡ ದೊಡ್ಡದಾಗಿ ಜಗಳ ಆಗುವಂಥದ್ದು ಸ್ವಲ್ಪ ಜಾಸ್ತಿ ಆಗ್ತದೆ. ಮನೆಯಲ್ಲಿ ಏನಾದರೂ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಏನಾದರೂ ಒಂದು ವಿಚಾರ ನಡೀತಾ ಇದೆ, ಅದು ಬಹಳ ದೊಡ್ಡದಾಗಿ ಜಗಳವಾಗಿ ಮಾರ್ಪಾಟಾಗ್ತದೆ. ಮತ್ತು ಈ ರಾಶಿಯ ಜನರು ಬ್ಯಾಂಕಿಂಗ್ ಆಗಿರ್ಬೋದು, ಬಡ್ಡಿ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಇದು ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ, ಶೈಕ್ಷಣಿಕ, ಬ್ಯಾಂಕಿಂಗ್, ರಾಜಕೀಯ ಮತ್ತು ಎಲೆಕ್ಟ್ರಿಕಲ್ಸ್, ಇಂಥದ್ದು ಯಾವುದೇ ರೀತಿಯ ವ್ಯವಹಾರ ವ್ಯಾಪಾರಗಳು ಏನಾದರೂ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮೈಯೆಲ್ಲ ಕಣ್ಣಾಗಿರ್ಬೇಕು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಕೆಲವೊಂದು ಗ್ರಹಗಳ ಬದಲಾವಣೆಗಳು ಖಂಡಿತವಾಗ್ಲೂ ಮೊದಲೇ ಹೇಳಿರೋ ಪ್ರಕಾರ ಈ ರೀತಿ ಆಗ್ತಾ ಇರುವಂತ ವಿಚಾರಕ್ಕೋಸ್ಕರ ಈ ರಾಶಿ ಜನರಿಗೆ ಒಂದು ಸ್ವಲ್ಪ ಯಾವುದಾದ್ರೂ ಒಂದು ಕೆಟ್ಟ ಸಮಯ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಕೆಟ್ಟ ಸಮಯದಲ್ಲಿ ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಮತ್ತು ಲಕ್ಷ್ಮೀ ದೇವಿ ಆರಾಧನೆಗಳನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರೂ ಕೂಡ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ವೀಕ್ಷಕರ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿಗೆ ನೀವು ಕರೆ ಮಾಡಬಹುದು. ಮತ್ತು ಈ ವಿಡಿಯೋವನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಮಸ್ಕಾರ.